ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಸಿಎಂ ಪಂಕ್ ಅವರ ಬಗ್ಗೆ ಮಾತಾಡೋದಾದ್ರೆ, ಇವತ್ತು ನಮ್ಮ ಸಿಎಂ ಪಂಕ್ ಅವರ ಬರ್ತ್ಡೇ. ಅಲ್ಲಿನ ದಿನಾಂಕದ ಪ್ರಕಾರ ಇವತ್ತೇ ನಮ್ಮ ಸಿಎಂ ಪಂಕ್ ಅವರ ಬರ್ತ್ಡೇ. ಎಲ್ಲರೂ ಕೂಡ ನಮ್ಮ ಸಿಎಂ ಪಂಕ್ ಅವರಿಗೆ ಹ್ಯಾಪಿ ಬರ್ತ್ಡೇನ ವಿಶ್ ಮಾಡಿ. ಒಬ್ಬ ಮನುಷ್ಯ ಜೀವನದಲ್ಲಿ ಬದಲಾದ್ರೆ ಹೀಗೂ ಕೂಡ ಬದಲಾಗಬಹುದು ಅಂತ ನಮ್ಮ ಸಿಎಂ ಪಂಕ್ ಅವರು ನಮ್ಮೆಲ್ಲರಿಗೂ ಕೂಡ ಕಲಿಸ್ಕೊಟ್ಟಂತಹ ವ್ಯಕ್ತಿ. ಮೊದಲು ಯಾವ ರೀತಿ ಇದ್ರು ಅಂಡ್ ಈಗ ಅವರು ಯಾವ ರೀತಿ ಇದ್ದಾರೆ ಸ್ವಲ್ಪ ನೀವೇ ಥಿಂಕ್ ಮಾಡಿ. ಸೊ ಅದಕ್ಕೋಸ್ಕರ ಎಲ್ಲರೂ ಕೂಡ ಇವತ್ತು ನಮ್ಮ ಸಿಎಂ ಪಂಕ್ ಅವರಿಗೆ ಹ್ಯಾಪಿ ಬರ್ತ್ಡೇ ನಾವು ವಿಶ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ಡಬ್ಲ್ಯೂ ಕ್ರಿಪ್ಟಿಕ್ ವಿಡಿಯೋ ಬಗ್ಗೆ. ಸೊ ತುಂಬಾ ತಿಂಗಳುಗಳಾದ್ಮೇಲೆ ವರ್ಷಗಳಾದ್ಮೇಲೆ ಡಬ್ಲ್ಯೂ ಅವರು ಮತ್ತೆ ಕ್ರಿಪ್ಟಿಕ್ ತನನ ಟೀಸ್ ಮಾಡ್ತಾ ಇದ್ದಾರೆ. ಅಂಡ್ ಐ ಥಿಂಕ್ ಫೈನಲಿ ಈ ಬಾರಿ ಅದು ತುಂಬಾನೇ ಕ್ರಿಪ್ಟಿಕ್ ಅಂತ ಅನ್ನಿಸ್ತಾ ಇದೆ. ಅಂಡ್ ಎಲ್ಲರೂ ಕೂಡ ಯಾರ್ ಗುರು ಅಂತ ಥಿಂಕ್ ಮಾಡೋ ರೀತಿ ಕೂಡ ಆಗಿದೆ. ರೀಸೆಂಟ್ ಆಗಿ ಡಬ್ಲ್ಯೂ ಅವರು 2 ವಿಡಿಯೋಗಳನ್ನ ತನ್ನ ಎಕ್ಸ್ ಅಕೌಂಟ್ ಅಲ್ಲಿ ಲಾಂಚ್ ಮಾಡ್ತಾರೆ. ಅಂಡ್ ಈ 2 ವಿಡಿಯೋದಲ್ಲೂ ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು, ಶೂಸ್ ಗಳನ್ನ ಹಾಕೊಂಡು ಒಬ್ಬ ವ್ಯಕ್ತಿ ನಡ್ಕೊಂಡು ಬರ್ತಾ ಇದ್ದಾರೆ. ಸೊ ಒಂದು ವಿಡಿಯೋದಲ್ಲಿ ಫಾರ್ಮಲ್ಸ್ ಕ್ಲಾಸಿಕ್ ಶೂ ಇದ್ರೆ, ಇನ್ನೊಂದು ವಿಡಿಯೋದಲ್ಲಿ ಬೂಟ್ಸ್ ಗಳು ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಇದರಿಂದ ಮೇಲ್ನೋಟಕ್ಕೆ ಗೊತ್ತಾಗ್ತಿರೋದೇನಪ್ಪಾ ಅಂದ್ರೆ ಇಬ್ಬರು ವ್ಯಕ್ತಿಗಳನ್ನ ಡಬ್ಲ್ಯೂ ಅವರು ಇಲ್ಲಿ ಟೀಸ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾರಿಗ್ ಗೊತ್ತು, ಒಬ್ಬನೇ ವ್ಯಕ್ತಿ 2 ರೀತಿಯ ಉಡುಪುಗಳನ್ನ ಧರಿಸ್ಕೊಂಡು ಬಂದಿರಬಹುದು, ಅಲ್ಲಿಗೆ ಗೊತ್ತಿಲ್ಲ. ಸದ್ಯಕ್ಕೆ ಮೇಲ್ನೋಟಕ್ಕೆ ಇಬ್ರು ಸೂಪರ್ ಸ್ಟಾರ್ಸ್ ಗಳನ್ನ ಡಬ್ಲ್ಯೂ ಅವರು ಟೀಸ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾರು ಅಂತ ಏನು ಕೂಡ ಐಡಿಯಾ ಸಿಗ್ತಾ ಇಲ್ಲ. ಬಟ್ ಇಂಟರ್ನೆಟ್ ಅಲ್ಲಿ ಓಡಾಡ್ತಿರ್ತಕ್ಕಂತಹ ರೂಮರ್ಸ್ ಗಳ ಪ್ರಕಾರ ಒಬ್ಬೊಬ್ಬರೊಬ್ರು ಇದನ್ನ ಆಂಡ್ರಾದಿ ಅಂತ ಇದ್ದಾರೆ, ಇನ್ನೊಬ್ಬೊಬ್ರು ಇದನ್ನ ನಮ್ಮ ಸಾಂತಾಸ್ ಎಸ್ಕೋಬರ್ ಅಂತ ಇದ್ದಾರೆ, ಇನ್ನ ಒಬ್ರು ಇದನ್ನ ಕ್ರಿಸ್ ಜೆರಿಕೋ ಅವರ ಟೀಸ್ ಅಂತಾನೂ ಕೂಡ ಅಂತ ಇದ್ದಾರೆ. ಅಂಡ್ ಇನ್ನೊಬ್ರು ಇದನ್ನ ಗಂತರ್ ಅವರ ಟೀಸ್ ಅಂತಾನೂ ಕೂಡ ಅಂತ ಇದ್ದಾರೆ. ಲುಡ್ವಿಗ್ ಕೈಸರ್ ಅವರ ರಿಟರ್ನ್ ಟೀಸ್ ಅಂತಾನೂ ಕೂಡ ಅಂತ ಇದ್ದಾರೆ. ಬಟ್ ಜಾಸ್ತಿ ಇಲ್ಲಿ ಸೆನ್ಸ್ ಆಗ್ತಾ ಇರೋದು ನಮ್ಮ ಗಂತರ್ ಆಗಿ ಕ್ರಿಸ್ ಜೆರಿಕೋ ಅವರ ರಿಟರ್ನ್ ಟೀಸ್ ಅಂತ. ಸ್ವಲ್ಪ ಜನ ಹೇಳ್ತಾ ಇದ್ದಾರೆ ನಮ್ಮ ಸಾಂತಾಸ್ ಎಸ್ಕೋಬರ್ ಅವರ ಟೀಸ್ ಕೂಡ ಆಗಿರಬಹುದು ಅಂತ. ಯಾಕಂದ್ರೆ ಮದ್ದು ರಿಪೋರ್ಟ್ಸ್ ಗಳು ಬರೋದಕ್ಕೆ ಶುರು ಆಯ್ತು, ಡಬ್ಲ್ಯೂ ಅವರು ಅವರನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಅಂತ. ಅಂಡ್ ಅದಾದ್ಮೇಲೆ ಇನ್ನ ಒಂದು ರಿಪೋರ್ಟ್ ಬಂತು, ನಮ್ಮ ಸಾಂತಾಸ್ ಎಸ್ಕೋಬರ್ ಅವರಿಗೆ ಡಬ್ಲ್ಯೂ ಅವರು ಹೊಸ ಕಾಂಟ್ರಾಕ್ಟ್ ನ ಆಫರ್ ಮಾಡಿದ್ದಾರೆ ಅಂತ. ಅಂಡ್ ಈಗ ಗಾಯ್ಸ್ ಅವರ ರಿಟರ್ನ್ ನ ಡಬ್ಲ್ಯೂ ಅವರು ಟೀಸ್ ಮಾಡ್ತಾ ಇರಬಹುದು ಅಂತ ಇಂಟರ್ನೆಟ್ ಅಲ್ಲಿ ರೂಮರ್ಸ್ ಗಳು ಬರ್ತಾ ಇದೆ. ಬಟ್ ಇನ್ನ ಒಂದು ವಿಚಾರ ಏನಪ್ಪಾ ಅಂದ್ರೆ, ನಮ್ಮ ಸಾಂತಾಸ್ ಎಸ್ಕೋಬರ್ ಅವರು ನಾಳೆಯ ಮಂಡೇ ನೈಟ್ ರೋ ಅಲ್ಲಿ ಪ್ರೆಸೆಂಟ್ ಆಗಬಹುದು ಅಂತಾನೂ ಕೂಡ ಅಪ್ಡೇಟ್ ಬರ್ತಾ ಇದೆ. ಸೊ ಅವರೇನಾದ್ರೂ ನಾಳೆ ಮಂಡೇ ನೈಟ್ ರೋಗೆ ಬಂದ್ರೆ ಈ ಒಂದು ವಿಡಿಯೋನ ಡಬ್ಲ್ಯೂ ಅವರು ಈಗ ಯಾಕೆ ಆಗ್ತಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಸೊ ಇಲ್ಲಿಂದ ಸಾಂತಾಸ್ ಎಸ್ಕೋಬರ್ ಅವರು ಈ ಒಂದು ವಿಡಿಯೋದಲ್ಲಿ ಇಲ್ಲ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇನ್ನ ನಮ್ಮ ಕ್ರಿಸ್ ಜೆರಿಕೋ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಈ ವರ್ಷದ ಎಂಡಿಂಗ್ ಅಲ್ಲಿ ಕ್ರಿಸ್ ಜೆರಿಕೋ ಅವರ ಕಾಂಟ್ರಾಕ್ಟ್ AEW ಕಂಪನಿಯಲ್ಲಿ ಎಕ್ಸ್ಪೈರ್ ಆಗ್ತಾ ಇದೆ. ಅಂಡ್ ಡಬ್ಲ್ಯೂ ಅವರು ಕೂಡ ಕ್ರಿಸ್ ಜೆರಿಕೋ ಅವರನ್ನ ಬುಕ್ ಮಾಡ್ಕೋಣ ಅಂತ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದಾರೆ ಅಂತ ರೂಮರ್ಸ್ ಗಳು ಬರೋದಕ್ಕೆ ಶುರು ಆಗಿತ್ತು. ಅಂಡ್ ಅದೇ ರೀತಿ ಆದ್ರೆ ಪ್ರಾಬಬ್ಲಿ ಕ್ರಿಸ್ ಜೆರಿಕೋ ಅವರ ಟೀಸ್ ನು ಕೂಡ ಡಬ್ಲ್ಯೂ ಅವರು ಮಾಡ್ತಾ ಇರಬಹುದು. ಹಿಂದೆನೂ ಕೂಡ ನಮ್ಮ ಸಿಎಂ ಪಂಕ್ ಅವರು ಡಬ್ಲ್ಯೂ ಗೆ ಬರೋದಕ್ಕಿಂತ ಮುಂಚೆ ಇದೇ ರೀತಿಯ ಟೀಸರ್ಸ್ ಗಳು ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಡಬ್ಲ್ಯೂ ಅವರು ಟೀಸರ್ಸ್ ಗಳನ್ನ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರ್ತಾರೆ. ಅಂಡ್ ಕ್ರಿಸ್ ಜೆರಿಕೋ ಅವರ ಗೆಟಪ್ ಕೂಡ ಅದೇ ರೀತಿ ಇದೆ. ಅವರು ಕೂಡ ಸೂಟ್ ಬೂಟ್ ನ ಹಾಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಸೊ ಅವರ ರಿಟರ್ನ್ ಗೋಸ್ಕರನು ಕೂಡ ಈ ಒಂದು ಟೀಸ್ ಆಗಿರಬಹುದು. ಅಂಡ್ ಫೈನಲ್ ಆಗಿ ನಮ್ಮ ಗಂತರ್ ಅವರ ಬಗ್ಗೆ ಮಾತಾಡೋದಾದ್ರೆ, ಸಮ್ಮರ್ ಸ್ಲಾಮ್ ಆದಾಗಿಂದನೂ ಕೂಡ ನಮ್ಮ ಗಂತರ್ ಅವರು ನಮಗೆ ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಕ್ಕಿಲ್ಲ. ಅಂಡ್ ಜಾನ್ ಸಿನಾ ಅವರ ಫೈನಲ್ ಅಪೋನೆಂಟ್ ಆಗಿ ಗಂತರ್ ಅವರೇ ಇರ್ತಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಇನ್ನೇನು 1 ತಿಂಗಳು ಮಾತ್ರ ಬಾಕಿ ಇರೋದು ಜಾನ್ ಸಿನಾ ಅವರ ಫೈನಲ್ ಮ್ಯಾಚಿಗೆ. ಸೊ ಈಗ ಗಂತರ್ ಅವರ ರಿಟರ್ನ್ ನ ಅಗತ್ಯಕತೆ ಕಾಡ್ತಾ ಇದೆ. ಅಂಡ್ ಅವರ ರಿಟರ್ನ್ ಗೋಸ್ಕರನೇ ಡಬ್ಲ್ಯೂ ಅವರು ಟೀಸರ್ಸ್ ಗಳನ್ನ ಬಿಡುಗಡೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಂತಾನೂ ಕೂಡ ರೂಮರ್ಸ್ ಗಳು ಬರ್ತಾ ಇದೆ. ಅಂಡ್ ಗಂತರ್ ಅವರು ಕೂಡ ಸೂಟ್ ಬೂಟ್ ನ ಹಾಕೊಂಡು ಬರ್ತಕ್ಕಂತಹ ವ್ಯಕ್ತಿ. ಅಂಡ್ ಇಲ್ಲಿ ಕೂಡ ಸೂಟ್ ಬೂಟ್ ಆಗಿರ್ತಕ್ಕಂತಹ ವ್ಯಕ್ತಿ ಗಂತರ್ ಅವರೇ ಅಂತಾನೂ ಕೂಡ ರೂಮರ್ಸ್ ಗಳು ಬರೋದಕ್ಕೆ ಶುರು ಆಗಿದೆ. ನಿಮ್ಮ ಪ್ರಕಾರ ಗಾಯ್ಸ್ ಆ ವಿಡಿಯೋದಲ್ಲಿ ಇರ್ತಕ್ಕಂತಹ ವ್ಯಕ್ತಿ ಯಾರು? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇನ್ನ ಕೆಲವೊಂದಷ್ಟು ವಿಡಿಯೋಸ್ ಗಳನ್ನ ರಿಲೀಸ್ ಮಾಡಿದಾಗ ಕೈಯೋ ಕಾಲೋ ಫೇಸೋ ಬಾಡಿನೋ ಕಾಣಿಸ್ದಾಗ ಕ್ಲಿಯರ್ ಗೊತ್ತಾಗುತ್ತೆ ಯಾರು ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಜಿಮ್ಮಿ ಊಸೋ ಹಾಗೆ ಜೇ ಊಸೋ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ಡಬ್ಲ್ಯೂ ಟ್ವಿನ್ ಗಳಲ್ಲಿ ಇವರು ಕೂಡ ಒಬ್ಬ ಟ್ವಿನ್ಸ್ ಗಳು. ಅಂಡ್ ರೀಸೆಂಟ್ ಆಗಿ ನಮ್ಮ ಜಿಮ್ಮಿ ಊಸೋ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಲಿಟ್ರಲಿ ಇನ್ನೂ ಕೂಡ ಬ್ಯಾಕ್ ಸ್ಟೇಜ್ ಅಲ್ಲಿ ಸ್ವಲ್ಪ ಜನ ಜೇ ಊಸೋ ಯಾರು ಜಿಮ್ಮಿ ಊಸೋ ಯಾರು ಅಂತ ಕನ್ಫ್ಯೂಸ್ ಆಗ್ತಾ ಇದ್ದಾರೆ. ಅಫ್ಕೋರ್ಸ್ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಜೇ ಊಸೋ ಯಾರು ಜಿಮ್ಮಿ ಊಸೋ ಯಾರು ಅಂತ, ಯಾಕಂದ್ರೆ ಇವರ ಹೇರ್ ಕಟ್ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿದೆ. ಬಟ್ ಇವರು ಡಬ್ಲ್ಯೂ ಬ್ಯಾಕ್ ಸ್ಟೇಜ್ ಅಲ್ಲಿ ಇದ್ದಾಗ ಕ್ಯಾಪ್ ಗಳನ್ನ ಹಾಕೊಂಡಿರ್ತಾರೆ. ಅಂಡ್ ತಲೆಗೆ ಬಟ್ಟೆ ಗಿಟ್ಟೆ ಎಲ್ಲ ಕಟ್ಕೊಂಡಿದ್ದಾಗ ಡಬ್ಲ್ಯೂ ಎಂಪ್ಲಾಯೀಸ್ ಗಳು ಕೂಡ ಕನ್ಫ್ಯೂಸ್ ಆಗ್ತಾ ಇರ್ತಾರಂತೆ, ಇದರಲ್ಲಿ ಯಾರು ಜೇ ಊಸೋ ಹಾಗೆ ಯಾರು ಜಿಮ್ಮಿ ಊಸೋ ಅಂತ. ಅಷ್ಟೇ ಅಲ್ಲ ಗೈಸ್, ನಿಮ್ಗೆ ಗೊತ್ತಿರಬಹುದು ಊಸೋಸ್ ಗಳು ಮೊದಲು ಫೇಸ್ ಪಾಯಿಂಟ್ ನ ಹಾಕೊಂಡು ಬರ್ತಾ ಇದ್ರು. ಅಂಡ್ ಅದಾದ್ಮೇಲೆ ಅವರ ಕ್ಯಾರೆಕ್ಟರ್ ಶಿಫ್ಟ್ ನಮಗೆ ನೋಡೋದಕ್ಕೆ ಸಿಕ್ತು. ಅಂಡ್ ಅವರು ಕೂಡ ರೋಮನ್ ರೈನ್ಸ್ ಅವರ ರೀತಿನೇ ಪ್ಯಾಂಟ್ ಹಾಕೊಳ್ಳೋದಕ್ಕೆ ಶುರು ಆದ್ರು. ಅಂಡ್ ಫೇಸ್ ಪಾಯಿಂಟ್ ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿದ್ರು ನಮ್ಮ ಜಿಮ್ಮಿ ಊಸೋ ಹಾಗೆ ಜೇ ಊಸೋ. ಅಂಡ್ ಆಗ ಬ್ಯಾಕ್ ಸ್ಟೇಜ್ ಅಲ್ಲಿ ಸ್ವಲ್ಪ ಜನ ಹೇಳ್ತಾ ಇದ್ರಂತೆ ಹೈಯರ್ ಅಪ್ಸ್ ಗಳ ಕಡೆಯಿಂದ
ಕಾಲ್ ಏನಪ್ಪಾ ಅಂದ್ರೆ ನೀವಿಬ್ರು ಕೂಡ ಫೇಸ್ ಪಾಯಿಂಟ್ ನ ಯೂಸ್ ಮಾಡಲೇಬೇಕು ಅಂತ. ಯಾಕಂದ್ರೆ ನೀವೇನಾದ್ರೂ ಫೇಸ್ ಪಾಯಿಂಟ್ ನ ತೆಗೆದ್ರೆ ರೋಮನ್ ರೈನ್ಸ್ ಹಾಗೆ ನಿಮ್ಮ 3 ಜನರಲ್ಲಿ ಡಿಫರೆಂಟ್ ನ ಕಂಡುಹಿಡಿಯೋದಕ್ಕೇನೆ ಆಗೋದಿಲ್ಲ ಅಂತ ಎಂಪ್ಲಾಯೀಸ್ ಗಳು ಮಾತಾಡೋದಕ್ಕೆ ಶುರು ಮಾಡ್ತಾರಂತೆ. ಅಂಡ್ ಆಗ ಜಿಮ್ಮಿ ಊಸೋ ಅವರು ಅನ್ಕೊಳ್ತಾ ಇದ್ರಂತೆ, ಅಫ್ಕೋರ್ಸ್ ನಾವೆಲ್ಲರೂ ಕೂಡ ಒಂದೇ ಫ್ಯಾಮಿಲಿಯಿಂದ ಬಿಲಾಂಗ್ ಆಗಿರ್ತೀವಿ ಅಂಡ್ ಎಲ್ಲರ ಬಾಡಿಯಲ್ಲೂ ಕೂಡ ಒಂದೇ ರಕ್ತ ಹರಿತಾ ಇರೋದು ಅಂಡ್ ಎಲ್ಲರೂ ಕೂಡ ಸ್ವಲ್ಪ ಸಿಮಿಲಾರಿಟಿಯಿಂದ ಇರ್ತೀವಿ, ಅದರಿಂದ ನಾವು ಫೇಸ್ ಪಾಯಿಂಟ್ ನ ಹಾಕೊಳ್ಳೇಬೇಕು ಅಂತ ಹೇಳ್ತಾ ಇದಾರಲ್ಲ, ಅದು ನನಗೆ ಸ್ವಲ್ಪ ವಿಚಿತ್ರ ಅಂತ ಅನಿಸ್ತು. ಬಟ್ ಅದರಿಂದ ನಾವು ಹೊರಗಡೆ ಬಂದ್ವಿ, ಯಾಕಂದ್ರೆ ಕ್ಯಾರೆಕ್ಟರ್ ಅಲ್ಲಿ ಚೇಂಜ್ ಆಗೋದು ಇದು ಅನಿವಾರ್ಯ ಈ ಒಂದು ಬಿಸ್ನೆಸ್ ಅಲ್ಲಿ. ಏನೇ ಆಗ್ಲಿ ಆ ಒಂದು ಟೈಮ್ ಅಲ್ಲಿ ಈ ರೀತಿ ಪ್ರಾಬ್ಲಮ್ಸ್ ಗಳು ಕೂಡ ಇತ್ತು ಅಂತ ನಮ್ಮ ಜಿಮ್ಮಿ ಊಸೋ ಅವರು ತನ್ನ ಹಿಸ್ಟ್ರಿನ ಶೇರ್ ಮಾಡ್ಕೊಂಡಿದ್ದಾರೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರ್ದಾದ್ರೆ ಇದಿರ್ತಕ್ಕಂಥದ್ದು ರೀಸೆಂಟ್ ಆಗಿ ಆದಂತಹ AAA ಪ್ರೀಮಿಯಂ ಲೈವ್ ಎಂಡ್ ಬಗ್ಗೆ. ಇದಂತೂ ಅರ್ಥನೇ ಆಗ್ತಾ ಇಲ್ಲ, ಕಮೆಂಟ್ರಿ ಕೂಡ ಅಲ್ಲಿನ ಭಾಷೆಯಲ್ಲೇ ಕೊಡ್ತಾ ಇರ್ತಾರೆ. ಬಟ್ ಆದ್ರೂ ಕೂಡ ನಮ್ಮ ವೈಟ್ ಸಿಕ್ಸ್ ಅವರು ನಮಗೆ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಡೊಮಿನಿಕ್ ಮಿಸ್ಟೀರಿಯೋ ಅವರು ಕೂಡ ಇರ್ತಾರೆ. ಬಟ್ ವೈಟ್ ಸಿಕ್ಸ್ ಅವರು ಅಲ್ಲಿನ ಟ್ಯಾಗ್ ಟೀಮ್ ಚಾಂಪಿಯನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ಆ ಒಂದು ಚಾಂಪಿಯನ್ಶಿಪ್ ನ ಲಿಫ್ಟ್ ಮಾಡೋದ್ರ ಮುಖಾಂತರ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನಮ್ಮ ಕಣ್ಣು ಕೂಡ AAA ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಮೇಲಿದೆ ಅಂತ. ಇಂಟ್ರೆಸ್ಟಿಂಗ್ ಆಗಿ WWE ಅವರು ಏನೋ ಮಾಡ್ತಾ ಇದ್ದಾರೆ, ಬಟ್ ಇದನ್ನ ನೀವು ಮೈನ್ ಸ್ಟ್ರೀಮ್ ಮೀಡಿಯಾಗೆ ತಗೊಂಡ್ ಬರಬೇಕು ಅಂದ್ರೆ ಅಲ್ಲಿನ ಕಮೆಂಟ್ರಿನೂ ಕೂಡ ನೀವು ಇಂಗ್ಲಿಷ್ಗೆ ಬದಲಾಯಿಸಬೇಕು ಅಷ್ಟೇ. ಅದ್ರ ಬದಲು ಅವರು ಅವ್ರ ಭಾಷೆಯಲ್ಲೇನೆ ಕಮೆಂಟ್ ಮಾಡ್ತಾ ಇದ್ರೆ ಅದು ನಮಗೂ ಕೂಡ ಅರ್ಥ ಆಗೋದಿಲ್ಲ. ಇದನ್ನ WWE ಅವರು ಕೂಡ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಅಂಡ್ ನಮ್ಮ ನಿಕ್ಕಿ ಕ್ರಾಸ್ ಅವರು ಅಂತೂ ತನ್ನ ಬಾಯಿಂದ ರಕ್ತನೇ ಹೊರಗಡೆ ಆಗ್ತಾರೆ ಅಂತಾನೆ ಹೇಳ್ಬಹುದು. ಗೊತ್ತಿಲ್ಲ ಆ ರೀತಿ ಎಲ್ಲ ಏನಕ್ಕೆ ಮಾಡಿದ್ರು ಅಂತ. ಒಟ್ಟಿನಲ್ಲಿ ಅದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿತ್ತು ಅಂಡ್ ಅಷ್ಟೇ ವಿಚಿತ್ರವಾಗಿ ಕೂಡ ಇತ್ತು. ಏನೇ ಆಗ್ಲಿ ವೈಟ್ ಸಿಕ್ಸ್ ಅವರ ಕಣ್ಣು AAA ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಮೇಲೂ ಕೂಡ ಇದೆ. ಅಂಡ್ ನಮ್ಮ ಮ್ಯಾಟ್ ರಿಡಲ್ ಅವರ ಬಗ್ಗೆ ಮಾತಾಡೋದಾದ್ರೆ MLW ಅನ್ನೋ ಒಂದು ಶೋ ಕೂಡ ಬರ್ತಾ ಇದೆ ಅಂಡ್ ಅಲ್ಲಿ ನಮ್ಮ ಮ್ಯಾಟ್ ರಿಡಲ್ ಅವರು ಇದ್ದಾರೆ ಅಲ್ವಾ, ಅವರು ರೀಸೆಂಟ್ ಆಗಿ ಬ್ರಾಕ್ ಲೆಸ್ನರ್ ಅವರ ನೇಮ್ ನ ಡ್ರಾಪ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಬೇಸಿಕಲಿ ಅಲ್ಲಿನ ಮ್ಯಾನೇಜರ್ಸ್ ಗಳು ಮ್ಯಾಟ್ ರಿಡಲ್ ಅವರಿಗೆ ಚಾಂಪಿಯನ್ಶಿಪ್ ನ ಆಪರ್ಚುನಿಟಿ ಕೊಡ್ತಾ ಇರೋದಿಲ್ಲ. ಅದಕ್ಕೆ ನಮ್ಮ ಮ್ಯಾಟ್ ರಿಡಲ್ ಅವರು ಬಂದು ಅವ್ರನ್ನ ಕೇಳ್ತಾ ಇರ್ತಾರೆ, ನೀನ್ ಯಾಕೆ ನನಗೆ ಚಾಂಪಿಯನ್ಶಿಪ್ ಗೆ ಅವಕಾಶನ ಕೊಡ್ತಾ ಇಲ್ಲ, ನಾನು ಎಲ್ಲರನ್ನು ಕೂಡ ಇಲ್ಲಿ ಸೋಲಿಸ್ತಾ ಬರ್ತಾ ಇದ್ದೀನಿ. ನಿಜವಾಗ್ಲೂ ನಿನ್ನ ಮ್ಯಾಚ್ ಬುಕ್ಕಿಂಗ್ ಸ್ಟೈಲ್ ಇದೆಯಲ್ಲ, ಅದು ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ಬುಕ್ಕಿಂಗ್ ಸ್ಟೈಲಿಗಿಂತ ವರ್ಸ್ಟ್ ಆಗಿದೆ ಅಂತ ನಮ್ಮ ಮ್ಯಾಟ್ ರಿಡಲ್ ಅವರು ಬ್ರಾಕ್ ಲೆಸ್ನರ್ ಅವರ ಮೇಲೆ ಶಾರ್ಟ್ಸ್ ನ ತಗೊಂಡಿದ್ದಾರೆ. ಈಗ ನೀವು ಕೇಳಬಹುದು ಬ್ರಾಕ್ ಲೆಸ್ನರ್ ಯಾವ ಶೋನ ಬುಕ್ ಮಾಡ್ತಾ ಇದ್ರು ಅಂತ. ನಿಮ್ಗೆ ಗೊತ್ತಿರಬಹುದು ಬ್ರಾಕ್ ಲೆಸ್ನರ್ ಅವರು WWE ಕಂಪನಿಯಲ್ಲಿ ಇದ್ದಾಗ ಮ್ಯಾಟ್ ರಿಡಲ್ ಅವರು ಬ್ರಾಕ್ ಲೆಸ್ನರ್ ಅವರ ಬಗ್ಗೆ ಸಿಕ್ಕಾಪಟ್ಟೆ ಬ್ಯಾಡ್ ಕಮೆಂಟ್ ಗಳನ್ನ ಮಾಡಿದ್ರು. ಅಂಡ್ ಆಗ ನಮ್ಮ ಬ್ರಾಕ್ ಲೆಸ್ನರ್ ಅವರು ವಿನ್ಸ್ ಮಿಕ್ಮೆನ್ ಅವರಿಗೆ ಡೈರೆಕ್ಟ್ ಆಗಿ ಹೋಗಿ ಹೇಳಿದ್ರು, ಮ್ಯಾಟ್ ರಿಡಲ್ ಅವರ ಜೊತೆ ನಾನು ಯಾವತ್ತೂ ಕೂಡ ರಿಂಗ್ ನ ಶೇರ್ ಮಾಡ್ಕೊಳ್ಳೋದಿಲ್ಲ ಅಂಡ್ ಅವನ ಜೊತೆ ನನ್ನನ್ನ ಬುಕ್ ಕೂಡ ಮಾಡಬೇಡ ಅಂತ. ಸೊ ಆಗ ನಮ್ಮ ಮ್ಯಾಟ್ ರಿಡಲ್ ಅವರಿಗೆ ಅನ್ಸಿರ್ಬೇಕು ಬ್ರಾಕ್ ಲೆಸ್ನರ್ ಅವರು ತನ್ನ ಬುಕ್ ನ ತಾನೇ ಮಾಡ್ಕೋತಾನೆ ಅಂತ. ಅಂಡ್ ಅದೇ ರೀತಿ ಇಲ್ಲಿ ಶಾರ್ಟ್ಸ್ ನ ತಗೋತಾ ಇದ್ದಾರೆ, ನೀನು ಬ್ರಾಕ್ ಲೆಸ್ನರ್ ಅವರಿಗಿಂತ ಕೆಟ್ಟದಾಗಿ ಈ ಒಂದು ಕಂಪನಿನ ಬುಕ್ ಮಾಡ್ತಾ ಇದೀಯ ಅಂತ. ಏನೇ ಆಗ್ಲಿ ಬ್ರಾಕ್ ಲೆಸ್ನರ್ ಅವರ ನೇಮ್ ನ ಡ್ರಾಪ್ ಮಾಡಿದ್ದಾರೆ. ಇಂಟರ್ನೆಟ್ ಅಲ್ಲಿ ಸ್ವಲ್ಪ ವೈರಲ್ ಆಗ್ತಾ ಇದೆ, ಬಟ್ ಅಷ್ಟೊಂದೇನು ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಫ್ಕೋರ್ಸ್ ಇದೆಲ್ಲದೂ ಕೂಡ ಹಿಂದಿ ಶೋ ಅಲ್ಲಿ ಆಗಿರೋದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಬಗ್ಗೆ. ಇನ್ನೇನು ನಮಗೆ ನವೆಂಬರ್ 2ನೇ ತಾರೀಕು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. WWE ಅವರು ಈಗಾಗಲೇ 3 ಚಾಂಪಿಯನ್ಶಿಪ್ ಮ್ಯಾಚಸ್ ಗಳನ್ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಟಿಫನಿ ಸ್ಟಾಟನ್ ಹಾಗೆ ಜೇಡ್ ಕಾರ್ಗಿಲ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಈ ಒಂದು ಮ್ಯಾಚ್ ನ ಬೆಟ್ಟಿಂಗ್ ಓಡ್ಸ್ ರಿಲೀಸ್ ಆಗಿಲ್ಲ ಅಂಡ್ ಇನ್ನ ಉಳಿದಿರ್ತಕ್ಕಂತಹ 2 ಚಾಂಪಿಯನ್ಶಿಪ್ ಮ್ಯಾಚಸ್ ಗಳ ಬೆಟ್ಟಿಂಗ್ ಓಡ್ಸ್ ರಿಲೀಸ್ ಆಗಿದೆ. ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ನಮಗೆ CM ಪಂಕ್ ಹಾಗೆ ಜೇ ಊಸೋ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆಯಲ್ಲ, ಈ ಒಂದು ಮ್ಯಾಚ್ ಅಲ್ಲಿ ಬೆಟ್ಟಿಂಗ್ ಓಡ್ಸ್ ಪ್ರಕಾರ ನಮ್ಮ CM ಪಂಕ್ ಅವರು ವಿನ್ ಆಗ್ತಾರಂತೆ. ನಮ್ಮ CM ಪಂಕ್ ಅವರಿಗೆ -400 ಆಡ್ಸ್ ಇದ್ರೆ ಜೇ ಊಸೋಗೆ +250 ಆಡ್ಸ್ ಇದೆ. ಇದಾದ್ಮೇಲೆ ನಮಗೆ WWE ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ಕೋಡಿ ರೋಡ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆಯಲ್ಲ, ಈ ಒಂದು ಮ್ಯಾಚ್ ಅಲ್ಲಿ ಸ್ಟಿಲ್ ಬೆಟ್ಟಿಂಗ್ ಆಡ್ಸ್ ಕೋಡಿ ರೋಡ್ಸ್ ಅವರ ಫೇವರ್ ಅಲ್ಲಿ ಇದೆ. ಕೋಡಿ ರೋಡ್ಸ್ ಅವರಿಗೆ -700 ಆಡ್ಸ್ ಇದ್ರೆ ಡ್ರೂ ಮ್ಯಾಕೆಂಟೈರ್ ಅವರಿಗೆ +400 ಆಡ್ಸ್ ಇದೆ. ಸೊ ಇದ್ರ ಪ್ರಕಾರ ಈ ಒಂದು ಮ್ಯಾಚ್ ಅಲ್ಲಿ ಇನ್ನೂ ಕೂಡ ಬೆಟ್ಟಿಂಗ್ ಆಡ್ಸ್ ಪ್ರಕಾರ ನಮ್ಮ ಕೋಡಿ ರೋಡ್ಸ್ ಅವರೇ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರಂತೆ. ಕಾದ್ ನೋಡೋಣ ಗೈಸ್ ಒರಿಜಿನಲ್ ಆಗಿ ಏನಾಗುತ್ತೆ ಅಂತ. ನಿಮ್ಮ ಪ್ರಕಾರ ಏನೇನಾಗುತ್ತೆ, ಬೆಟ್ಟಿಂಗ್ ಆಡ್ಸ್ ಪ್ರಕಾರನೇ ಆಗುತ್ತೋ ಇಲ್ವೋ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.